ಸೊ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಇಂಥ ಒಂದು ವಿಡಿಯೋ ಮಾಡ್ತಾ ಇರೋದು. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದರೆ, ನಾನಿವತ್ತು ಒಂದು ಪ್ರೆಸ್ಟೀಜಿಯಸ್ ಸ್ಕೂಲ್ಗೆ ಹೋಗಿದ್ದೆ. ಸೊ ಆ ಸ್ಕೂಲಲ್ಲಿ ಪ್ರೈಮರಿ ಅಂದರೆ ನರ್ಸರಿಯಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೆ ಮಕ್ಕಳಿದ್ದಾರೆ. ಸೊ ಅಲ್ಲಿ ಹೋದಾಗ ನನಗೆ ಬ್ಯೂಟಿಫುಲ್ ಆಗಿ ವೆಲ್ಕಮ್ ಮಾಡಿದರು. ಸೊ ಐ ವಾಸ್ ಸೋ ಹ್ಯಾಪಿ. ಆಮೇಲೆ ನನಗೊಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟರು. ನಾನು ಆ ಇನ್ವಿಟೇಷನ್ ಕಾರ್ಡ್ ನಿಮ್ಗೆ ತೋರಿಸಲೇಬೇಕು. ಇಟ್ಸ್ ಅ ಹ್ಯಾಂಡ್ ಮೇಡ್ ಇನ್ವಿಟೇಷನ್ ಬೈ ದ ಸ್ಟೂಡೆಂಟ್ಸ್ ಇಟ್ ಸೆಲ್ಫ್. ಸೊ ಇದನ್ನು ನೋಡಿದ ಕೂಡಲೇ ಐ ವಾಸ್ ಲೈಕ್ ಹ್ಯಾಪಿ. ನಾನು ಒಮ್ಮೆ ನಂದು ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಡೇಸನ್ನೆಲ್ಲ ನೆನಪು ಮಾಡಿಕೊಂಡೆ. ಯಾಕೆಂದರೆ ನಾವು ಕೂಡ ಹೀಗೇ ಮಾಡ್ತಿದ್ದಿದ್ದು. ಈಗ ಏನು ಪ್ರಿಂಟೆಡ್ ಅದೆಲ್ಲ ಬರುತ್ತೆ, ಬಟ್ ಹ್ಯಾಂಡ್ ಮೇಡಿಗೆ ಇರುವಂಥ ಒಂದು ವ್ಯಾಲ್ಯೂ ಇದೆ ಅಲ್ಲ, ದಟ್ ಈಸ್ ನಿಮಗೆ ಹೇಳೋಕ್ಕಾಗಲ್ಲ ಆಯಿತಾ. ಸೊ ಇದೊಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಹ್ಯಾಂಡ್ ಮೇಡ್ ಇನ್ವಿಟೇಷನ್ ಕಾರ್ಡ್ ರಿಪಬ್ಲಿಕ್ ಡೇಗಿದ್ದು ನಂಗೆ ಅವ್ರು ಕೊಟ್ಟಿರುವಂಥದ್ದು. ಸೊ ಇದು ಒಳಗೆ ಏನಿದೆ ಅಂತ ಹೇಳಿ ನಾನು ನಿಮ್ಗೆ ಆಮೇಲೆ ತೋರಿಸ್ತೇನೆ. ಆಮೇಲೆ ನಂಗೆ ಅಲ್ಲಿ ಬ್ಯೂಟಿಫುಲ್ ಆಗಿ ಒಂದು ಫ್ಲವರ್ ವಾಸ್ ಕೊಟ್ಟು ವೆಲ್ಕಮ್ ಮಾಡಿದರು. ಸೊ ಇದು ಆ ಫ್ಲವರ್ ವಾಸ್ ಚೆನ್ನಾಗಿದೆ ಅಲ್ಲ. ಸೊ ಆಮೇಲೆ ಅಟ್ ದ ಎಂಡ್ ನಾನು ಸ್ಪೀಚ್ ಮಾಡಿದ ನಂತರ, ಆಮೇಲೆ ಅಲ್ಲಿ ನಾನು ಸ್ಪೀಚ್ ಮಾಡೋ ಮುಂಚೆ ಡ್ಯಾನ್ಸಸ್ ನೋಡಿದೆ, ಮಕ್ಕಳದು ಸ್ಕಿಟ್ ನೋಡಿದೆ. ತುಂಬ ಖುಷಿ ಆಯಿತು. ಇವನ್ ಕಾಂಪಿಟೇಷನ್ಸ್ ಎಲ್ಲ ಕಂಡಕ್ಟ್ ಮಾಡಿದರು, ಅದಕ್ಕೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಅದೆಲ್ಲ ಆದ ನಂತರ ನನ್ನ ಸ್ಪೀಚ್ ಇತ್ತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದಾದ ನಂತರ ಆ್ಯಸ್ ಅ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿ ಈ ಬ್ಯೂಟಿಫುಲ್ ಮೊಮೆಂಟವನ್ನು ಕೊಟ್ಟಿದ್ದಾರೆ. ರಿಯಲಿ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಒಂದು ಲೆಟರ್ ಆಫ್ ಅಪ್ರಿಸಿಯೇಷನ್ಸ್ ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಇದನ್ನು ಆಲ್ರೆಡಿ ಓದಿದ್ದೀನಿ. ಸೊ ರಿಯಲಿ ಇದೊಂದು ನನಗೆ ಸ್ಪೆಷಲ್ ಆದಂಥ ದಿವಸ. ನಾನೀಗ ನಿಮಗೆ ಇನ್ವಿಟೇಷನ್ ಕಾರ್ಡ್ ಇನ್ ಡಿಟೇಲ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಸೊ ಓಪನ್ ಮಾಡಿ ನೋಡುವ ಅಲ್ಲ ಹೇಗಿದೆ ಇನ್ವಿಟೇಷನ್ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಫ್ರಂಟ್ ಪೇಜಲ್ಲಿ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಬರೆದಿದ್ದಾರೆ. ಸೊ ಹೀಗೆ ನಾವು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಅಲ್ಲಿ ಒಳಗೆ ನಮಗೆ ಕಾಣೋದು, ಈ ವರ್ಷ ನಾವು 76th ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಅವ್ರು 76th ರಿಪಬ್ಲಿಕ್ ಡೇ ಅಂತ ಒಂದು ಕ್ರಿಯೇಟಿವ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಒಳಗೆ ನೋಡಿ ಬ್ಯೂಟಿಫುಲ್ ಆಗಿ ಕ್ರಿಯೇಟಿವ್ ಆಗಿ ಒಂದು ಆರ್ಟ್ ವರ್ಕ್ ಮಾಡಿದ್ದಾರೆ. ಅಂದರೆ ಕ್ರಾಫ್ಟ್ ವರ್ಕ್ ಅಂತ ಸಹ ಹೇಳ್ಬೋದು, ಒಟ್ಟಿಗೆ ಆರ್ಟ್ ವರ್ಕ್ ಅಂತ ಸಹ ಹೇಳ್ಬೋದು. ಸೊ ಇದೆಲ್ಲ ಪೇಪರ್ಸಿಂದ ಮಾಡಿರುವಂಥ ಫ್ಲವರ್ಸ್. ಆಮೇಲೆ ಇದು ಕಲರ್ ಪೇಪರ್ಸ್ ಅಲ್ಲ, ಅದಕ್ಕೆ ಅವರು ಸ್ಕೆಚ್ಚಿಂದ ಕಲರ್ ಕೊಟ್ಟಿರುವಂಥದ್ದು. ರಿಯಲಿ ತುಂಬ ಇಷ್ಟ ಆಯಿತು. 1 ಸೆಕೆಂಡ್. ಆಮೇಲೆ 3rd ಪೇಜಲ್ಲಿ ನೋಡಿ, ರಿಯಲಿ ಐ ಫೀಲ್ ಪ್ರೌಡ್. ಯಾಕೆಂತ ಹೇಳಿದರೆ ಈ ಥರ ಒಂದು ಕರೆದು ಅದು ಚೀಫ್ ಗೆಸ್ಟ್ ಆಗಿ ಒಂದು ಫೆಲಿಸಿಟೇಟ್ ಮಾಡೋದೆಲ್ಲ ಇದೆ ಅಲ್ಲ, ಇಟ್ಸ್ ರಿಯಲಿ ಬ್ಲೆಸ್ಸಿಂಗ್. ಆಮೇಲೆ ಇಟ್ಸ್ ನೋಡಿ ಇಲ್ಲಿ ಏನು ಬರೆದಿದ್ದಾರೆ, ಅ ಡೇ ಆಫ್ ಪ್ರೈಡ್ ಆ್ಯಂಡ್ ಅ ಡೇ ಆಫ್ ರೆಕಾಗ್ನೈಸೇಷನ್. ಐ ರಿಯಲಿ ಥ್ಯಾಂಕ್ ದ ಮ್ಯಾನೇಜ್ಮೆಂಟ್ ಫಾರ್ ರೆಕಾಗ್ನೈಸಿಂಗ್ ಮೀ. ಇದು ಮಾಡಿರುವಂಥದ್ದು ಸ್ಟೂಡೆಂಟ್ಸ್ ಆಫ್ ದ ಗ್ರೇಡ್ ಆಫ್ 4 and 5 ಅಂತ ಹೇಳಿ ಬರೆದಿದೆ ಇಲ್ಲಿ. ರಿಯಲಿ ಐ ಶುಡ್ ಅಪ್ರಿಷಿಯೇಟ್ ಯುವರ್ ವರ್ಕ್ ಡಿಯರ್ ಕಿಡ್ಸ್. ಫೈನಲ್ ಆಗಿ ನೋಡಿ, ಪ್ರೋಗ್ರಾಮ್ ಲೀಸ್ಟ್ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಅಷ್ಟು ಅಚ್ಚುಕಟ್ಟಾಗಿ ಈವನ್ ಅವರು ಪ್ರೋಗ್ರಾಮ್ ಕೂಡ ಆರ್ಗನೈಸ್ ಮಾಡಿದರು. ಇದರಲ್ಲಿ ಹೇಗೆ ಎಜೆಂಡಾ ಪ್ರಿಪೇರ್ ಮಾಡಿದೆ ಅದೇ ವೇಯಲ್ಲಿ ಕೂಡ ಮುಗಿಸಿಕೊಟ್ಟಿದ್ದಾರೆ. ದಟ್ ರಿಯಲಿ ಟೈಮ್ ಮ್ಯಾನೇಜ್ಮೆಂಟ್, ಡಿಸಿಪ್ಲಿನ್ ಎಲ್ಲ ನಂಗೆ ತುಂಬ ಖುಷಿ ಆಯಿತು. ನನಗೆ ನನ್ನ ಪ್ರೈಮರಿ ಡೇಸ್ ನೆನಪಾಗ್ತಿತ್ತು ಇದನ್ನೆಲ್ಲ ನೋಡಬೇಕಾದ್ರೆ. ಸೊ ಇದೊಂದು ಬ್ಯೂಟಿಫುಲ್ ಆದಂಥ ರಿಪಬ್ಲಿಕ್ ಡೇ ಹ್ಯಾಂಡ್ ಮೇಡ್ ಇನ್ವಿಟೇಷನ್. ಸೊ ಫ್ರೆಂಡ್ಸ್, ಸೊ ಫೈನಲ್ ಆಗಿ ಒನ್ಸ್ ಅಗೇನ್ ಎಲ್ರಿಗೂ ಸಹ 76th ರಿಪಬ್ಲಿಕ್ ಡೇ. ಸೊ ಇದೆಲ್ಲ ಕೂಡ ನನ್ನ ಟ್ರೆಷರ್ ಬಾಕ್ಸಿಗೆ ಹೋಗುತ್ತೆ. ವೇಟ್ ಫಾರ್ ದ ನೆಕ್ಸ್ಟ್ ವೀಡಿಯೋ. ನಾನು ಏನಲ್ಲಿ ಮಾತಾಡಿದ್ದೀನಿ, ಸ್ಪೀಚ್ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.